ನನ್ನ ಮಗಳು ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದಾಳೆ, ನಾನು ಮುದ್ದೆಗೆ ಹಾಕ್ಕೊತೀನಿ. ಇದು ಟೇಸ್ಟ್ ನೋಡಮ್ಮ, ಇದು ತುಂಬ ಚೆನ್ನಾಗಿದೆ. ದ್ರಾಕ್ಷಿ ಗೊಜ್ಜು ಯಮ್ಮಿ. ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಊಟ ಮಾಡೋಣ ಬನ್ನಿ. ಕೈ ಗೊಜ್ಜು. ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಅರ್ಜೆಂಟು ದಿಢೀರ್ ಸಾರು. ಎಲ್ಲ ಊರ್ಗೋಟ್ ಬಂದಿರ್ತೀರ, ಮನೇಲಿ ತರಕಾರಿ ಇಲ್ಲ, ಏನು ಮಾಡೋದು ಅಂದಾಗ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದಿಷ್ಟಪ್ಪ ಹುಣ್ಸೆಹಣ್ಣು ಇದ್ದರೆ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಬೋದು. ಏನು ಬೇಕು ಅದಕ್ಕೆ, ಹೇಗೆ ಮಾಡೋದು, ಕುದಿಸೋದು ಮಾಡೋದು ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ದ್ರಾಕ್ಷಿ ಗೊಜ್ಜು ಯಮ್ಮಿ. ಯಾರೂ ಮಾಡಿರಲ್ಲ ದ್ರಾಕ್ಷಿ ಗೊಜ್ಜು. ಒಂದು ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಹೇಗೆ ಮಾಡೋದು ಅಂತ ಇವಾಗ ವಿಡಿಯೋ ನೋಡೋಣ ಬನ್ನಿ. ಫಟಾಫಟ್ ಅಂತ ಮಾಡೋಣ, ಬೇಗ ಆಗುತ್ತೆ ನೋಡಿ. ಹುಣ್ಸೆಹಣ್ಣು ಈ ಥರ ನೆಂದಿದೆ, ದ್ರಾಕ್ಷಿ ಇಷ್ಟಿದೆ. ದ್ರಾಕ್ಷಿ ಯಾಕೆ ಏನು, ಹಸಿ ಹುಣ್ಸೆಹಣ್ಣು ಗೊಜ್ಜು ಮಾಡ್ತಾಯಿದ್ದೀನಿ, ಅದಕ್ಕೆ ದ್ರಾಕ್ಷಿ ಯಾಕಪ್ಪ ಇಟ್ಕೊಂಡಿದ್ದಾಳೆ ಅಂತ ತಲೆಯಲ್ಲಿ ಯೋಚನೆ ಬರ್ತಾ ಇದೆಯಾ. ಅದಕ್ಕೆ ನಾನು ಹೇಳೋದು, ಫುಲ್ಲು ವೀಡಿಯೋ ನೋಡಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೇನಕ್ಕೂ ಗೊತ್ತಾಗಲ್ಲ. ಇದು ಬೇಯಿಸೋ ಕಡೆ ಇವಾಗ ಗ್ಯಾಸು ಸಿಗ್ತಾ ಇಲ್ಲ, ತುಂಬ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಲ್ವಾ. ಹಾಗಾಗಿ ನಮಗೆ ಒಂದು ದಿನ ಆದರೂ ಸ್ವಲ್ಪ ಸಾರು ಮಾಡೋದು, ಕುದಿಸೋದು, ಹುಳಿ ಮಾಡೋದು, ಸಾಂಬಾರು ಮಾಡೋದು ಎಲ್ಲ ಉಳಿಯುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ಮಸಾಲೆ ಸಾರು ಅಂಥವೆಲ್ಲ ತಿನ್ನೋಕ್ಕಾಗಲ್ಲ, ಕಾಯಿ ರುಬ್ಬ ಹಾಕಿರೋದು ಸಾರುಗಳು ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಹುಣ್ಸೆಹಣ್ಣು ನೋಡಿ, ಇಷ್ಟು ನೆನೆಸಿಟ್ಕೊಂಡಿದ್ದೀನಿ. ನಾನು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಇದು ಇಬ್ಬರಿಗೆ ಮಾಡ್ತಾ ಇರೋದು. ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಈ 2 ಹಸಿಮೆಣಸಿನ್ಕಾಯಿ ಬೇರೆದಕ್ಕೆ ಸಪ್ರೇಟಾಗಿ ಇಟ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ನಾನು ಹುರಿದು ಮನೇಲೆ ಪುಡಿ ಮಾಡಿಟ್ಟಿರ್ತೀವಿ ಜೀರಿಗೆ ಪುಡಿ. ಉಪ್ಪು ತೊಗೊಂಡಿದ್ದೀನಿ, ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದು ಕಟ್ಟರ್ಗೆ ಹಾಕ್ಕೊಳ್ತೀನಿ. ನೈಸಾಗಿ ಕಟ್ ಹಾಕಬೇಕು, ಸ್ವಲ್ಪ ಚಿಕ್ಕದಾಗಿಯೇ. ಒಬ್ಬರೊಬ್ಬರು ಇಷ್ಟೇ ದಪ್ಪ ಹಾಕ್ತಾರೆ, ನನಗೆ ಅಷ್ಟಪ್ಪ ಈರುಳ್ಳಿದು ಘಾಟು ಮತ್ತು ಅಗಿತಾ ಇರಬೇಕಾದ್ರೆ ಈರುಳ್ಳಿದು ಇದಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ ಕಟ್ಟರ್ಗೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇರೆ ಇಡ್ತಾ ಇದ್ದೀನಿ. ಯಾಕೆ ಏನು, ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಕಟ್ಟರ್ಗೆ ಹಾಕ್ಕೊಳ್ತೀನಿ. ಇದನ್ನು ಇಷ್ಟು. ಟೊಮೊಟೊ ನೀವು ಯಾವುದಾದ್ರೂ ತೊಗೊಳ್ಳಿ. ನನ್ನ ಮಗಳ ಮನೆಯಲ್ಲಿ ಆಪಲ್ ಟೊಮೊಟೊ ಇತ್ತು, ನಾನು ಆಪಲ್ ಟೊಮೊಟೊ ಅಂದರೆ ನಾಟಿ ಟೊಮೊಟೊ ಅಲ್ಲ, ಫಾರಮ್ ಟೊಮೊಟೊ ಅಂತ ಹೇಳ್ತೀರಲ್ಲ, ಅದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಷ್ಟು ಬೇಗ ದಿಢೀರಂತ ಮಾಡ್ಬೋದು. ಈ ಬೇಸಿಗೆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟರ್ಗೆ ಹಾಕ್ಕೊಳ್ತೀನಿ. ಅಕಸ್ಮಾತ್ ಕಟರ್ ಇಲ್ಲ ಅಂತ ಅಂದರೆ ನೀವು ಸಣ್ಣದಾಗಿ ಹೆಚ್ಕೊಳ್ಳಿ. ನನ್ನ ಕೆಲಸ ಬೇಗ ಆಗುತ್ತೆ ಅಂತ ಹೇಳಿ ಕಟರ್ಗೆ ಹಾಕ್ಕೊಳ್ತಾ ಇರೋದು. ಗ್ಯಾಸು ಒಂದು ದಿನ ಗ್ಯಾಸ್ ಉಳಿದ್ರೆ ಎಷ್ಟು ನಮಗೆ ಉಳಿತಾಯ ಆಗುತ್ತಲ್ವ. ಇಷ್ಟಾಗಿದೆ, ಇದನ್ನು ತೆಗೆದಿಟ್ಕೊಳ್ತೀನಿ. ಹುಣಸೆಹಣ್ಣು ಈ ಥರ ನೆನೆದ್ರೆ ಚೆನ್ನಾಗಿ ನಮ್ಗೆ ಅದರಲ್ಲಿರೋದು ರಸ ನಮಗೆ ಚೆನ್ನಾಗಿ ಸಿಗುತ್ತೆ. ನೆನೆಸಿಟ್ಕೊಳ್ಬೇಕು, ಒಂದು 10 ನಿಮಿಷ ನೆನೆದ್ರೆ ಸಾಕು. ಚೆನ್ನಾಗಿ ಕಿವುಚ್ಕೊಳ್ಳಿ. ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಕೃಷ್ಣಪ್ಪ ಮಲಗಿದ್ದಾನೆ, ಅದಕ್ಕೋಸ್ಕರ ಮೆತ್ತಗೆ ಮಾತಾಡ್ತಾ ಇದ್ದೀನಿ ನಾನು. ಇದನ್ನು ಇದಕ್ಕೆ ಬಗ್ಗಿಸ್ಕೊಳ್ತೀನಿ. ನೋಡಿ, ಸೋಸ್ಕೊಳ್ತೀನಿ, ಯಾಕಂದರೆ ಹುಣಸೆಹಣ್ಣು ಮೇಲೆ
ಸಿಪ್ಪೆ ನೋಡಿ, ಇದೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಎಷ್ಟು ಅದರಲ್ಲಿರೋದು ಸಿಪ್ಪೆ, ಅದು ತಿನ್ನಬೇಕಂದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ಕೆಳಗಡೆದು ಈ ಪಲ್ಪ್ ಇರುತ್ತೆ. ಇವಾಗ ಇದನ್ನು ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಎಷ್ಟು ಸಣ್ಣದಾಗಾದರೂ ಹೆಚ್ಕೊಳ್ಳಿ. ಕೈಯಲ್ಲೇ ಕಿವುಚ್ಕೊಳ್ಬೇಕು ಸ್ವಲ್ಪ, ತುಂಬ ಚೆನ್ನಾಗಿರುತ್ತೆ. ಕೈ ಕೊಚ್ಚು ಅಂತ ಹೇಳ್ತಾರೆ. ಇನ್ನೇನು ಉಳಿದಿದೆ, ಜೀರಿಗೆ ಪುಡಿ, ಉಪ್ಪು, ಇಷ್ಟೇ ಉಳಿದಿರೋದು ನೋಡಿ. ನೀವು ಅನ್ನ, ಮುದ್ದೆ ಎಲ್ಲದಕ್ಕೂ ನೀವು ಬಳಸ್ಬೋದು ಇದನ್ನು. ಉಪ್ಪು ಹಾಕ್ಕೊಳ್ತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು. ಮುದ್ದೆಗಾದರೆ ಇದು ಸ್ವಲ್ಪ ಇದಿರಬೇಕು, ಗಟ್ಟಿ ಇರಬೇಕು ನೋಡಿ. ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ರೆಡಿ ಆಯಿತು. ಸ್ವಲ್ಪ ಅದನ್ನೆಲ್ಲ ಹೊಂದ್ಕೊಳ್ಳುತ್ತಾರೆ, ಕಿವುಚ್ಕೊಳ್ಳೋಣ. ದಿಢೀರ್ ಸಾರು ರೆಡಿ ಆಯಿತು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗ್ಯಾಸು ಒಂದಿನದ್ದು ಗ್ಯಾಸ್ ಇವಾಗ ಸಿಗ್ತಾ ಇಲ್ಲ ಅಂತ ಅಂದಾಗ ಒಂದು ದಿನ ನಮಗೆ ಗ್ಯಾಸು ಸೇವ್ ಆಗುತ್ತೆ. ಮತ್ತು ನೀವು ಇದನ್ನು ಮಾಡಿ ತಿಂದರೆ ರುಚಿ ಬಿಡೋಲ್ಲ. ನೀವು ಒಂದು ದಿನ ಒಂದು ಸರಿ ಅಲ್ಲ, ವಾರ ಪೂರ್ತಿ ಇದೇ ಮಾಡ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಆಯಿತು, ರೆಡಿ ಆಯಿತು. ಈಗ ವಿಷಯಕ್ಕೆ ಬರ್ತೀನಿ. ಇದೊಂದು ಸೈಡ್ ತೆಗೆದಿಟ್ಕೊಂಬಿಡೋಣ. ಈಗ ದ್ರಾಕ್ಷಿ ಯಾಕಪ್ಪ ಇವಾಗ, ಈಗ ಸೀಸನ್ ಶುರುವಾಗಿದೆ, ಆಗ್ತಾಯಿದೆ. ಸ್ವೀಟ್ ಇರುತ್ತೆ. ಸ್ವೀಟ್ ಇಲ್ಲದೆ ಇದ್ದಾಗ ಗೊತ್ತಿಲ್ಲ, ತಂದ್ಬಿಟ್ಟಿರ್ತೀವಿ, ಹುಳಿ ಬಾಯಿಗಿಡಕ್ಕಾಗಲ್ಲ. ಏನು ಮಾಡೋದು ಅನ್ನೋ ಟೈಮ್ಗೆ ಅಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ, ವೇಸ್ಟ್ ಆಗಬಾರ್ದು ಅಲ್ಲ. ಅದಕ್ಕೋಸ್ಕರ ನಮ್ಮದು ಗೊಜ್ಜು, ದ್ರಾಕ್ಷಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಯಾರೂ ಕೇಳಲಿಲ್ಲ ಅಲ್ವಾ ದ್ರಾಕ್ಷಿ ಗೊಜ್ಜು, ನಾನಿವಾಗ ಹೇಳ್ಕೊಡ್ತೀನಿ ನೋಡಿ. ಸಿಂಪಲಾಗಿ ಮಾಡ್ಬೋದು. ಇದನ್ನು ಅಷ್ಟೇ ಗ್ಯಾಸ್ ಉಳಿತಾಯ ಮಾಡ್ಬೋದು. ನೀವು ಅಕಸ್ಮಾತ್ ಇಲ್ಲ ತಂದಿದ್ದೀವಿ, ಸ್ವಲ್ಪ ಸಿಹಿ ಇದೆ ಅಂದ್ರೂ ಮಾಡಿ ನೋಡಿ. ನಿಮಗೆ ತುಂಬ ಸಿಹಿ ಹುಳಿ ಖಾರ ಯಮ್ಮಿಯಾಗಿರುತ್ತೆ. ನಾನು ಏನಾದರೂ ಒಂದು ಅರ್ಜೆಂಟ್ಗೆ, ಯಾಕಂದರೆ ನನ್ನದು ಪ್ರಾಡಕ್ಟ್ ಎಲ್ಲ ಇದೆ ನಿಮ್ಗೆ ಗೊತ್ತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ತೀನಿ ಜೀರಿಗೆ ಪುಡಿ. ಯಾಕಂದರೆ ಈ ಗೊಜ್ಜು ಇದೆ. ಇದು ದ್ರಾಕ್ಷಿ ಓಕೆ ಅಂದರೆ ಅಷ್ಟು ಹುಳಿನೂ ಇಲ್ಲ, ಅಷ್ಟು ಸಿಹಿನೂ ಇಲ್ಲ. ಇದನ್ನು ತಗೊಳ್ತೀನಿ ನಾನು, ಒಂದು 4 ಇಷ್ಟು ದ್ರಾಕ್ಷಿ ತಗೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ. ದ್ರಾಕ್ಷಿ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಟರ್ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸರಿ ತರ್ತರಿಯಾಗಿ ಬೀಸ್ಕೊಳ್ಳಿ. ಚಟ್ನಿ ಮಾಡ್ಬೋದು ದ್ರಾಕ್ಷಿಲಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಅಂದರೆ ತುಂಬ ನೈಸ್ ಆಗಬಾರ್ದು, ತರ್ತರಿ ಇರಬೇಕು ನೋಡಿ. ಇದು ಕೈ ಗೊಜ್ಜು ರೆಡಿ ಆಯಿತು, ದ್ರಾಕ್ಷಿ ಗೊಜ್ಜು ರೆಡಿ ಆಯಿತು. ಅದಕ್ಕೊಂದು ಮುದ್ದೆ ಮಾಡ್ಕೊಳ್ಳೋಣ. ನಾನು ಮಾಡಿರೋದೆ ರಾಗಿ ಅಂಬಲಿ ಪೌಡ್ರ್ ತೊಗೊಂಡಿದ್ದೀನಿ, ಮೆಂತ್ಯ ಹಿಟ್ಟು ಎರಡೂ ಸೇರಿಸಿ ಒಂದು ಗಂಟಿಲ್ದಂಗೆ ಕಲಿಸ್ಕೊಂಡ್ಬಿಡ್ತೀನಿ ಫಸ್ಟು. ಯಾಕಂದರೆ ಅದೊಂದು ಬೇರೆ ಇದೊಂದು ಬೇರೆ ಅಂತಲ್ಲ, ನಾನು ಈ ಥರನೂ ಮಾಡ್ಕೊಳ್ತೀನಿ. ಹಾಗಾಗಿ ಇವತ್ತು ಉಡುಪಿಯಿಂದ ನನಗೆ 1 kg ಮೆಂತ್ಯ ಹಿಟ್ಟು ಮತ್ತು 1 kg ರಾಗಿ ಹಿಟ್ಟು ಆರ್ಡ್ರ್ ಕೊಟ್ಟರು. ಅವ್ರು ಹೇಳಿದ್ರು ನನಗೆ ಅದು ಹೇಗೆ ಮಾಡೋದು ಅಂತ. ಒಂದು ಸ್ವಲ್ಪ ನನಗೆ
ತಿಳಿಸ್ಕೊಡ್ತೀರಾ ಅಂತ ಅಂದರು. ಅದಕ್ಕೆ ನೆನಪಾಯಿತು. ಎರಡು ಸೇರಿಸಿ ಮಾಡ್ಬೋದು, ಇಲ್ದಿರೆ ಎರಡು ಬೇರೆ ಬೇರೆ ಮಾಡ್ಬೋದು. ಇವಾಗ ನಾನು ಎರಡು ಸೇರಿಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೇ ಥರ ನೀವು ಸಪ್ರೇಟಾಗಿ ಮಾಡ್ಕೊಳ್ಬೋದು. ರಾಗಿದೇ ಬೇರೆ, ಮೆಂತ್ಯದೇ ಬೇರೆ. ಇದನ್ನು ಫಸ್ಟು ಗಂಟಿಲ್ದಂಗೆ ಕಲಿಸ್ಕೊಂಬಿಡೋಣ. ಈಸಿಯಾಗಿ ಮಾಡ್ಕೊಳ್ಬೋದು. ಮುದ್ದೆ ಬರೋಲ್ಲ, ಮುದ್ದೆ ಮಾಡೋಕ್ಕೆ ಬರೋಲ್ಲ, ಗಂಟಾಗುತ್ತೆ ಅನ್ನೋರು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಕಲಿಸ್ಕೊಂಡಿದ್ದೀನಿ. ಒಲೆಯನ್ನು ಹಚ್ಚಿ ಒಲೆ ಹಚ್ಚದೇ ಇದ್ದರೆ ಏನು ಕೆಲಸನೂ ಆಗೋಲ್ಲ. ಇದೊಂದಕ್ಕೆ ಅನ್ನ ಆಗಿದೆ, ಇದೊಂದು ಮುದ್ದೆಗೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಗೊಜ್ಜಿಗೆ ಇವತ್ತು ಗ್ಯಾಸ್ ಇಲ್ಲ, ಗ್ಯಾಸ್ ಉಳಿತಾಯ ಮಾಡೋದು ಹೇಗೆ ಅಂತ. ಮತ್ತು ನೀವೇನಾದರೂ ಬೇಳೆ ಬೇಯೋದು ಇಡ್ತೀನಿ ಅಂತ ಅಂದರೆ ಅನ್ನದ ಪಾತ್ರೆ ಜೊತೆಲೇ ಅದರ ಒಳಗಡೆ ಒಂದು ಬೌಲಲ್ಲಿ ಬೇಳೆ ಇಡ್ಬೋದು. ಆ ಥರನೂ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದು ಸ್ವಲ್ಪ ಕೈ ಆಡ್ತಾ ಇರಬೇಕು, ಇಲ್ದಿದ್ರೆ ಅಂಟಾಗುತ್ತೆ. ತುಂಬ ನಿಮಗೆ ಸಾಫ್ಟಾಗಿ ಒಂದು ಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಾಡ್ಬೋದು. ಮುದ್ದೆ ಬರಲ್ಲ ಅಂದವ್ರ ಸಮೇತ ಮಾಡ್ಬೋದು ನೋಡಿ. ಆಮೇಲೆ ರಾಗಿ ಮುದ್ದೆ ತಿನ್ನಲ್ಲ ಅಂತ ಅನ್ನೋರು ನಂದು ರಾಗಿ ಅಂಬ್ಲಿಲಿ ಮುದ್ದೆ ಮಾಡ್ಕೊಳ್ಬೋದು, ದೋಸೆ ಮಾಡ್ಕೊಳ್ಬೋದು. ತರಕಾರಿ ಎಲ್ಲ ಹಾಕ್ಬಿಟ್ಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು, ತರಕಾರಿ ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ವೀಡಿಯೋ ಮಾಡ್ತೀನಿ. ಈಗ ಮಗಳು ಮನೇಲಿದ್ದೆ ಅಂತ ಫ್ರೀಯಾಗಿದ್ದೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅಡುಗೆದ್ದು. ಇಲ್ಲಾಂದರೆ ನಿಜವಾಗ್ಲೂ ಅಡುಗೆದು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನಮ್ಮ ಮನೇಲಿದ್ದರೆ. ಬೇಗ ಪಟ್ಪಟ ಅಂತೇಳಿ ಮಾಡೋದು, ಪ್ರಾಡಕ್ಟ್ ಉರಿಯೋದು ಮಾಡೋದು ಅಂತಿರುತ್ತೆ. ಹಾಗಾಗಿ ನೋಡಿ, ಈ ಥರ ಆಗ್ತಿರುತ್ತೆ. ಕೈ ಬಿಡದೆ ಕಲಿಸ್ಕೊಬೇಕು. ತುಂಬ ಬೇಗ ಆಗುತ್ತೆ, ತುಂಬ ಸಾಫ್ಟಾಗಿ ಆಗುತ್ತೆ. ಇಷ್ಟ ಆಗಬೇಕಾದ್ರೆ ಸಣ್ಣ ಮಾಡ್ಕೊಳ್ತೀನಿ. ಎಲ್ಲಾದರೂ ಒಂಚೂರು ಗಂಟು ಕಾಣಿಸ್ತಾ ಇದೆಯಾ ನಿಮಗೆ? ಮೆಂತ್ಯನೂ ಅಷ್ಟೇ ತುಂಬ ಒಳ್ಳೆಯದು. ನಮಗೆ ಸೊಂಟ ಭದ್ರ ಮಾಡುತ್ತೆ, ಮಂಡಿ ನೋವು ಹೋಗುತ್ತೆ, ಕಾಲು ನೋವು ಹೋಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ, ಸ್ಕಿನ್ನು ಗ್ಲೋ ಕೊಡುತ್ತೆ, ಕೂದಲು ಬೆಳೆಯುತ್ತೆ. ನೋಡಿ, ಎಲ್ಲಾದರೂ ನಿಮಗೆ ಗಂಟು ಇದ್ದರೆ ಹೇಳಿ. ಈಗ ಎಲ್ಲ ಕಡೆ ಹರಡ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸಣ್ಣ ಉರಿಲಿ ಮುಚ್ಚಿಡ್ತೀನಿ. ಇದರಲ್ಲಿರೋದೆಲ್ಲ ತಕ್ಕೊಂಬಿಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ನಮ್ಮ ಕಡೆ ಏನು ಗೊತ್ತಾ, ಉಡುಪಿ ಕಡೆ ಜಾಸ್ತಿ ರಾಗಿ ಬಳಸಲ್ಲ. ನನ್ನ ಕಡೆ ನಾನು ಹೇಳಿದ್ನಲ್ಲ, ನನ್ನದು ಪ್ರಾಡಕ್ಟ್ ಎಲ್ಲ ತೊಗೊಳ್ಳೋರು ಹೈಯೆಸ್ಟು ಉಡುಪಿ. ಎಲ್ಲರೂ ಕೇಳ್ತಾರೆ ಹೇಗೆ ಮಾಡೋದು. ಒಂದಕ್ಕೆ 1.25 ನೀರು ಹಾಕಿ, 1 ಲೋಟ ನಾನು ತೊಗೊಂಡಿರೋದು. ಇದರಲ್ಲಿ ಹಿಟ್ಟು ತೊಗೊಂಡಿದ್ದೀನಿ, ಇದರಲ್ಲಿ 1.25 ನೀರು ಹಾಕಿದ್ದೀನಿ ಅಷ್ಟೇ. ಅಳತೆ ಗೊತ್ತಾಯ್ತಲ್ವ? ಸ್ವಲ್ಪ 1 ನಿಮಿಷ 2 ನಿಮಿಷ ಮುಚ್ಚಿಡೋಣ. ನೋಡಿ, ಈಗ ಒಂದು ಸರಿ ಮೇಲೆ ಕೆಳಗೆ ಈ ಥರ ಮಾಡಿದ್ರೆ ನಮ್ಮ ಮುದ್ದೆ ರೆಡಿ ಆಯಿತು. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಮಣೆ ಆದರೂ ಸರಿ, ಒಂದು ತಟ್ಟೆ ಆದರೂ ಸರಿ, ಇಲ್ವಾ ಈ ಥರ ಕಲ್ಲಾದರೂ ಸರಿ, ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಅಷ್ಟೇ. ಒಂಚೂರು ಗಂಟಿಲ್ದಂಗೆ ಎಷ್ಟು ಚೆನ್ನಾಗಾಗಿರುತ್ತೆ. ನನ್ನ ಮಗಳಿಗೆ ಚಿಕ್ಕ ಮುದ್ದೆ ಬೇಕಂತೆ, ಸ್ವಲ್ಪ ಕೈ ಒತ್ತೆ ಮಾಡಿಕೊಂಡು ಬಿಸಿ. ತುಂಬ ಒಳ್ಳೆಯದು. ಸಣ್ಣ ಮಕ್ಳಿಗೂ ಮಾಡಿಕೊಡಿ. ಯಾರು ಬೇಕಾದರೂ ತಿನ್ಬೋದು. ಈ ಮೆಂತ್ಯ, ರಾಗಿ ಎಲ್ಲ ತುಂಬ ಒಳ್ಳೆಯದು. ನೋಡಿ, ಈ ಥರ ಬಿಸಿ ಜಾರ್ತಾ ಇದೆ. ನೋಡಿ, ಇದು ನನ್ನ ಮೊಮ್ಮಗಳು ಪುಟ್ಟು ಮುದ್ದೆ ಬೇಕು ಬೇಬಿ ಅಂದ್ಲು. ಅವಳಿಗೆ ಪುಟ್ಟು ಮುದ್ದೆ ಮಾಡಿದ್ದೀನಿ. ನಾನು ಊಟ ಮಾಡ್ತೀನಿ. ನಾನು ಹೇಳಿದ್ದೀನಲ್ವ, ನನಗೆ ಇಷ್ಟವಾಗಿದೆ. ನಾನು ಮಾಡಿದ ತಕ್ಷಣ ಹೊಟ್ಟೆ ಹಸಿವು ಶುರುವಾಗೋಗುತ್ತೆ. ನನ್ನ ಮಗಳು ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದಾಳೆ, ನಾನು ಮುದ್ದೆಗೆ ಹಾಕ್ಕೊತೀನಿ. ಇದು ಟೇಸ್ಟ್ ನೋಡಮ್ಮ, ಇದು ತುಂಬ ಚೆನ್ನಾಗಿದೆ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು, ಆವಾಗ ಹೇಳೋರು ಒಂದು ಮಿಳ್ಳೆ ತುಪ್ಪ ಅಂತ, ಒಂದು ಮಿಳ್ಳೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಮೂರೇ ಗೇಣು. ಸ್ಟ್ರಾಂಗ್ ಇರಬೇಕು, ಉಪ್ಪು ಖಾರ ಹುಳಿ ಎಲ್ಲ ಸ್ಟ್ರಾಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಮಿಕ್ಸ್ ಆಗೋಗುತ್ತೆ ನೋಡಿ. ಇದು ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಗಿದೆ ನೋಡಿ, ಎಷ್ಟು ಬೆಣ್ಣೆ ಥರ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಯಮ್ಮಿ. ಇದು ಹಸಿ ಸಿಹಿ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿದೆ. ಒಂದು ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಎಷ್ಟು ಬೆಣ್ಣೆ ಥರ ಸಾಫ್ಟಾಗಿದೆ ಗೊತ್ತಾ. ಕೈ ಕೊಚ್ಚು ಅಷ್ಟೇ ನೋಡಿ. ಗ್ಯಾಸ್ ಉಳಿತಾಯ ಮಾಡೋದು, ಬಾಯಿಗೂ ರುಚಿ. ಮತ್ತು ಜ್ವರ ಬಂತು ಹೋಗಿರುತ್ತಲ್ಲ ಅವ್ರಿಗೆ ಏನೂ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ, ಅವ್ರಿಗಂತೂ ಸೂಪರ್ ಇದು. ನಾನು ನಿಧಾನವಾಗಿ ಊಟ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.